ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಸತೀಶ್ ಕನಕಪುರ. ಅಂಬರೀಷ್, ವಿಷ್ಣುವರ್ಧನ್, ಡಾಕ್ಟರ್ ರಾಜ್ಕುಮಾರ್ ಅವರ ನಿಧನದ ನಂತರ ಕನ್ನಡ ಚಿತ್ರರಂಗದಲ್ಲಿ ಒಂದು ಒಗ್ಗಟ್ಟಿಲ್ಲ, ಎಲ್ಲರೂ ಒಂದು ಕಡೆ ಸೇರಲ್ಲ, ಸೊ ಕನ್ನಡ ಚಿತ್ರರಂಗದ ಕಡೆ ಗಮನ ಕೊಡೋರಿಲ್ಲ, ಈ ರೀತಿಯಾದಂತಹ ಮಾತುಗಳು ಕೇಳಿ ಬರ್ತಾನೆ ಇದೆ. ಅದು ಪದೇ ಪದೇ ಪ್ರೂವ್ ಆಗ್ತಾ ಇದೆ. ಈಗ ಮತ್ತೆ ಕನ್ನಡ ಚಿತ್ರರಂಗದಲ್ಲಿ ಒಗ್ಗಟ್ಟಿಲ್ಲ. ಸೊ ಕಿರಿಯರ ಸಮಾಗಮಕ್ಕೆ ಒಂದು ವೇದಿಕೆ ಅನ್ನುವಂಥದ್ದು ಇಲ್ವೇ ಇಲ್ಲ. ಒಬ್ರು ಬಂದರೆ ಒಬ್ರು ಬರಲ್ಲ. ಈ ರೀತಿಯಾದಂತಹ ಮಾತುಗಳು ನಡುವೆ ಈಗ ಮತ್ತೊಮ್ಮೆ ಆ ಒಂದು ಮಾತು ನಿಜ ಆಗಿದೆ. ಏನಕ್ಕೆ ಅಂತಂದ್ರೆ, ಬರೋಬ್ಬರಿ 18 ವರ್ಷಗಳ ಹಿಂದಿನ ಒಂದು ಸಿನಿಮಾ ಒಂದಷ್ಟು ಅಡೆತಡೆಗಳು, ಆ ಚಿತ್ರಕ್ಕಿದ್ದಂಥ ಸಮಸ್ಯೆಗಳು ಎಲ್ಲವನ್ನು ಮೆಟ್ಟಿ ನಿಂತು ಕೊನೆಗೂ ಆ ಒಂದು ಸಿನಿಮಾ 18 ವರ್ಷಗಳ ನಂತರ ರಿಲೀಸ್ ಆಗಿದೆ. 18 ವರ್ಷಗಳ ನಂತರ ಯಾವ ಸಿನಿಮಾನಪ್ಪ ಈಗ ರಿಲೀಸ್ ಮಾಡಿದರೆ, ಯಾರು ಏನು ಎತ್ತ ಅಂತ ನಾವು ನೋಡೋದಾದ್ರೆ, ಆ ಒಂದು ಸಿನಿಮಾವನ್ನ ಮಾಡಿದತ್ತು ಯಾರೋ ಹೊಸ ನಿರ್ದೇಶಕನೋ ಅಥವಾ ಯಾರೋ ಹೊಸ ನಟನೋ ಅಥವಾ ಇನ್ಯಾರೋ ಅಲ್ಲ. ಆ ಒಂದು ಸಿನಿಮಾವನ್ನ ಡೈರೆಕ್ಷನ್ ಮಾಡಿದತ್ತು ಕನ್ನಡ ಚಿತ್ರರಂಗದಲ್ಲಿ ನಮ್ಮ ಇಂಡಸ್ಟ್ರಿ ಮಾತ್ರವಲ್ಲ, ಬೇರೆ ಬೇರೆ ಚಿತ್ರರಂಗವೂ ಕೂಡ ಕನ್ನಡ ಚಿತ್ರರಂಗದತ್ತ ತಿರುಗಿ ನೋಡುವಂತಹ ಸಿನಿಮಾಗಳನ್ನ ನಿರ್ದೇಶನ ಮಾಡಿದಂತ ಹಿರಿಯ ನಿರ್ದೇಶಕ, ಸಕ್ಸಸ್ಫುಲ್. ಕೊಟ್ರೆ ಈ ತರ ಸಿನಿಮಾ ಕೊಡ್ಬೇಕು ಗುರು, ಡೈರೆಕ್ಷನ್ ಮಾಡಿದ್ರೆ ಈ ತರ ಮಾಡ್ಬೇಕು ಗುರು ಅನ್ನುವಂತ ಸಿನಿಮಾಗಳನ್ನ ಕೊಟ್ಟಿದಂತ ನಿರ್ದೇಶಕ ಎಸ್.ವಿ. ರಾಜೇಂದ್ರ ಸಿಂಗ್ ಬಾಬು ಅವರ ರಕ್ತ ಕಾಶ್ಮೀರ ಕೊನೆಗೂ ಈಗ ಆ ಒಂದು ಕಷ್ಟದ ದಿನಗಳನ್ನ ಮುಗಿಸಿ 18 ವರ್ಷಗಳ ನಂತರ ನಿನ್ನೆ ಚಿತ್ರರಂಗಕ್ಕೆ ಬಂದಿದೆ, ಅಂದ್ರೆ ಚಿತ್ರಮಂದಿರಕ್ಕೆ ಬಂದಿದೆ. ಆದ್ರೆ ಆ ಒಂದು ಸಿನಿಮಾ ಥಿಯೇಟರ್ಗೆ ಬಂದಿದೆ ಅನ್ನುವಂಥ ವಿಚಾರವೇ ಯಾರಿಗೂ ಗೊತ್ತಿಲ್ಲ. ಯಾವೊಂದು ಸಿನಿಮಾ ಬಂದಿದೆ ಹೋಗಿದೆ ಇದು ನೋವಲ್ಲ. ಈ ಒಂದು ಸಿನಿಮಾನ ಇಡೀ ಕನ್ನಡ ಚಿತ್ರರಂಗ, ನಮ್ಮ ಕನ್ನಡಿಗರು, ಸಿನಿಮಾ ಪ್ರೇಮಿಗಳು ನಿಜವಾಗ್ಲೂ ಕೂಡ ಅಪ್ಪಿ ಮುದ್ದಾಡಬೇಕಾಗಿತ್ತು. ಯಾಕೆ? ಲೆಜೆಂಡರಿ ಡೈರೆಕ್ಟರ್ ಎಸ್.ವಿ. ರಾಜೇಂದ್ರ ಸಿಂಗ್ ಬಾಬು ಅವರು ನಿರ್ದೇಶನ ಮಾಡಿದ್ದಾರೆ. ಅದನ್ನು ಹೊರತುಪಡಿಸಿ ಉಪೇಂದ್ರ ಅವರು ಮತ್ತೆ ರಮ್ಯಾ ಒಂದು ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಆಗಿದ್ದಾರೆ. ಅದನ್ನು ಹೊರತುಪಡಿಸಿ ಆ ಒಂದು ಸಿನಿಮಾದಲ್ಲಿ ನಾವು ಇನ್ನು ಮುಂದೆ ಯಾವತ್ತೂ ಕೂಡ ನಿರೀಕ್ಷೆ ಮಾಡಲಾಗದಂತಹ, ನಾವಿನ್ನೆಂದೂ ಕೂಡ ನೋಡಲಾಗದಂತಹ ನಟರನ್ನ ಆ ಒಂದು ಸಿನಿಮಾದ ಒಂದು ವಿಶೇಷವಾದಂತಹ ಹಾಡಿನಲ್ಲಿ ನೋಡಬಹುದು. ನಮಗೆಲ್ಲರಿಗೂ ಕೂಡ ಒಂದು ಆಸೆ, ನಮಗೆಲ್ಲರೂ ಅಂದ್ರೆ ಕನ್ನಡಿಗರಿಗೆ, ಕನ್ನಡ ಚಿತ್ರರಂಗಕ್ಕೆ ಆ ದೊಡ್ಡ ಆಸೆ ಏನಂದ್ರೆ, ವಿಷ್ಣುವರ್ಧನ್ ಅವರಿರ್ಬೋದು, ಅಂಬರೀಷ್ ಅವರಿರ್ಬೋದು, ರಾಜ್ಕುಮಾರ್ ಅವರಿರ್ಬೋದು, ಶಿವಣ್ಣ, ಉಪೇಂದ್ರ, ದರ್ಶನ್, ಸುದೀಪ್, ಪುನೀತ್ ರಾಜ್ಕುಮಾರ್ ಇವರೆಲ್ಲ ಜೊತೆಲಿ ಆಕ್ಟ್ ಮಾಡಬೇಕು. ಅದು ಸಾಧ್ಯ ಇಲ್ಲ. ಏನಕ್ಕಂದ್ರೆ ನಾವು ಸಾಕಷ್ಟು ಕಲಾವಿದರನ್ನ, ದಿಗ್ಗಜರನ್ನ ಕಳ್ಕೊಂಡ್ಬಿಟ್ಟಿದೀವಿ. ಅದನ್ನ ನಡುವೆಯೂ ಕೂಡ ಈ ಒಂದು ರಕ್ತ ಕಾಶ್ಮೀರ ಅನ್ನುವಂತ ಸಿನಿಮಾದಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಮೇರು ನಟರು, ದಿಗ್ಗಜರು, ಕನ್ನಡ ಚಿತ್ರರಂಗ ಮರೆಯಲಾಗದಂತ, ಕನ್ನಡ ಚಿತ್ರರಂಗ ಮತ್ತೆ ಅವ್ರನ್ನ ನೋಡಲಾಗದಂತಹ ನಟರನ್ನ ನಾವು ನೋಡ್ಬೋದು. ಆ ನಟರು ಯಾರಪ್ಪ ಅಂದ್ರೆ, ಈ ಒಂದು ಸಿನಿಮಾದಲ್ಲಿ ರಕ್ತ ಕಾಶ್ಮೀರ ಅನ್ನುವಂತ ಸಿನಿಮಾ ಏನಿದೆ, ಆ ಒಂದು ಚಿತ್ರಕ್ಕೆ ಉಪೇಂದ್ರ ಅವರು ನಾಯಕ ಆದ್ರಿ, ಉಪೇಂದ್ರ ಅವರ ಜೊತೆ ರಮ್ಯಾ ಅವ್ರ ನಾಯಕಿ ಆಗಿದ್ರು ಕೂಡ ಆ ಒಂದು ಸಿನಿಮಾದ ವಿಶೇಷವಾದಂತಹ ಹಾಡಿನಲ್ಲಿ ನಾವೀಗ ಆಲ್ರೆಡಿ ಕಳ್ಕೊಂಡಿರುವಂತಹ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿದ್ದಾರೆ, ರೆಬಲ್ ಸ್ಟಾರ್ ಅಂಬರೀಷ್ ಅವರಿದ್ದಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿದ್ದಾರೆ. ಈ 3 ಜನನ ನಾವು ಮತ್ತೆ ತೆರೆ ಮೇಲಲ್ಲ ನೋಡ್ಬೇಕಂದ್ರೂ ಕೂಡ ನಮಗೆ ಸಿಗಲ್ಲ. ಅವರು ಆಲ್ರೆಡಿ ಅಭಿಮಾನಿಗಳ ಪಾಲಿಗೆ ದೇವರಾಗಿದ್ದಾರೆ. ಅವ್ರನ್ನ ಕಳೆದುಕೊಂಡು ಸಾಕಷ್ಟು ವರ್ಷಗಳಾಗಿದೆ. ಇವರನ್ನ ನಾವು ಒಟ್ಟಿಗೆ ನೋಡೋದಕ್ಕಾಗಲ್ಲ. ಆದ್ರೆ ಈ ಒಂದು ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರಿದ್ದಾರೆ, ಅಂಬರೀಷ್ ಅವರಿದ್ದಾರೆ, ಜೊತೆಗೆ ಪುನೀತ್ ರಾಜ್ಕುಮಾರ್. ಇವರು 3 ಜನ ಮಾತ್ರ ಅಲ್ಲ, ಆ ಒಂದು ಹಾಡಿನಲ್ಲಿ ಉಪೇಂದ್ರ ಅವರು ಇದ್ದಾರೆ, ಶಿವಣ್ಣ ಇದ್ದಾರೆ, ದರ್ಶನ್ ಅವರಿದ್ದಾರೆ, ಆದಿತ್ಯ ಇದ್ದಾರೆ. ವಾವ್, ಎಂತ ಸ್ಟಾರ್ ಕಾಸ್ಟ್ ರೀ ಅದು. ನಿಜವಾಗ್ಲೂ ಕೂಡ ಈ ರೀತಿಯಾದಂತಹ ಒಂದು ಸ್ಟಾರ್ ಕಾಸ್ಟ್ ಇರುವಂತಹ ಸಿನಿಮಾ ಆಗ್ಲಿ ಅಥವಾ ಹಾಡಾಗ್ಲಿ ಬೇರೆ ಭಾಷೆಯಲ್ಲಿ ಏನಾದ್ರೂ ಬಂದಿದ್ರೆ ಅದ್ರ ಲೆವೆಲ್ಲೇ ನೆಕ್ಸ್ಟ್ ಬೇರೆನೇ ಇರ್ತಿತ್ತು. ಯಾಕೆ ಅಷ್ಟು ಬೇಡವಾಗೋಯ್ತಾ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕನ್ನಡ ಸಿನಿಮಾ? ಅದರಲ್ಲೂ ಇಂಥ ಲೆಜೆಂಡ್ರಿಗಳು ಒಂದು ಸಿನಿಮಾದಲ್ಲಿ ನಡೆಸಿದಂತಹ ಒಂದು ಸಿನಿಮಾವನ್ನ ಗೆಲ್ಸೋದಕ್ಕಾಗಲಿಲ್ವಲ್ಲ. ನಿಜವಾಗ್ಲೂ ಕೂಡ ನೋವಿನ ವಿಚಾರ. ಆ ಒಂದು ಸಿನಿಮಾವನ್ನ ತಲುಪಿಸುವಲ್ಲಿ ಎಸ್.ವಿ. ರಾಜೇಂದ್ರ ಸಿಂಗ್ ಬಾಬು ಅವರು ಎಡಬೋದ್ರು. ಇಂತಹ ಒಂದು ಸಿನಿಮಾ ಇದೆ,
ಇಂತಹ ಒಂದು ಸಿನಿಮಾದಲ್ಲಿ ಇಂತಹ ನಟರಿದ್ದಾರೆ. ನಟರಷ್ಟೇ ಅಲ್ಲ, ಅಭಿಮಾನಿಗಳ ಪಾಲಿಗೆ ದೇವರಾಗಿರುವಂತಹ ದೇವತಾ ಮನುಷ್ಯರು ನಮ್ಮ ಸಿನಿಮಾದಲ್ಲಿದ್ದಾರೆ ಅನ್ನುವಂತ ವಿಚಾರವನ್ನ ಒಂದು ರೀತಿ ಗುಟ್ಟಾಗಿ ಇಟ್ಕೊಬಿಟ್ರ ಅಂತ ಕಾಣಿಸುತ್ತೆ. ಯಾಕಂದ್ರೆ ಆ ಒಂದು ಸಿನಿಮಾದಲ್ಲಿ ಅವ್ರು ಇರುವಂತದ್ದೇ ಗೊತ್ತಾಗಿಲ್ಲ ಯಾರಿಗೂ. ನಿಜಕ್ಕೂ ಕೂಡ ಒಂದು ನೋವಿನ ವಿಚಾರ. ಅದರ ಜೊತೆಗೆ ಯಾರು ವಿಷ್ಣುವರ್ಧನ್ ಅವರು ಇರ್ಬೋದು, ಅಂಬರೀಷ್ ಅವರು ಇರ್ಬೋದು, ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರು, ಇವ್ರ ಜೊತೆಗೆ ಇಷ್ಟೆಲ್ಲ ಇದ್ದಾರೆ. ಬೇರೆ ಎಲ್ಲಾ ನಟರನ್ನ ನಾವು ಬೇಕಾದ್ರೆ ಮತ್ತೆ ಒಂದು ಸ್ಕ್ರೀನ್ ಅಲ್ಲಿ ನೋಡಬಹುದು. ಈ 3 ನಟರ ಜೊತೆ ಇವರನ್ನ ನೋಡೋದಕ್ಕೆ ಆಗಲ್ಲ. ಇಂತಹ ಒಂದು ಸಿನಿಮಾವನ್ನ ಥಿಯೇಟರ್ ನಲ್ಲಿ ಜನರಿಲ್ಲದ ರೀತಿ ರಿಲೀಸ್ ಮಾಡಿದ್ದಾರೆ. ನಿಜಕ್ಕೂ ಕೂಡ ನೋವಿನ ಸಂಗತಿ. ಕನ್ನಡ ಚಿತ್ರರಂಗದ ಅಧೋಗತಿ ಅಂದ್ರೆ ತಪ್ಪಲ್ಲ. ಕನ್ನಡ ಚಿತ್ರರಂಗ ಯಾವ ಮಟ್ಟಕ್ಕೆ ಹೋಗಿದೆ. ಇಂತಹ ಒಂದು ಆ ಸಿನಿಮಾ ಚೆನ್ನಾಗಿದೆಯೋ ಇಲ್ವೋ ಅದು ಬೇಡ, ಅದು ಸೆಕೆಂಡ್. ಅದನ್ನು ನಿರ್ಧಾರ ಮಾಡುವಂಥದ್ದು ಪ್ರೇಕ್ಷಕ ಪ್ರಭುಗಳು. ಆದರೆ ಇಂತಹ ನಟರು, ಇಂತಹ ಸ್ಟಾರ್ ನಟರ ಸಮಾಗಮ ಇರುವಂತಹ ಒಂದು ಸಿನಿಮಾವನ್ನ ಕನ್ನಡಿಗರಿಗೆ ತಲುಪಿಸುವಲ್ಲಿ ನಮ್ಮ ಕನ್ನಡ ಚಿತ್ರರಂಗನೂ ಸೋತು, ಸಿನಿಮಾದ ನಿರ್ಮಾಪಕರಾದಂತಹ ನಿರ್ದೇಶಕರಾದಂತಹ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು ಸೋತರು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ಚಿತ್ರಕ್ಕೆ ಬೆನ್ನೆಲುಬಾಗಿ ನಿಂತ್ಕೋಬೇಕಾದಂತಹ ಉಪೇಂದ್ರ ಅವರು, ರಮ್ಯಾ ಅವರು ತುಂಬಾ ದೊಡ್ಡ ತಪ್ಪು ಮಾಡಿದ್ರು. ಈ ಒಂದು ಸಿನಿಮಾದಲ್ಲಿ ಇಂಥ ದಿಗ್ಗಜರ ಜೊತೆ ನಡೆಸುವಂತ ಭಾಗ್ಯ ಅವ್ರಿಗಿತ್ತು. ಈ ಒಂದು ಸಿನಿಮಾವನ್ನ ಗೆಲ್ಲಿಸ್ಬೇಕಿತ್ತು ಖಂಡಿತವಾಗ್ಲು. ಆದ್ರೆ ಆ ಒಂದು ಸಿನಿಮಾ ಥಿಯೇಟರ್ ಅಲ್ಲಿ ಜನರಲ್ಲಿದ್ದ ಬಿಕೋ ಅನ್ನುವಂತ ರೀತಿಯಲ್ಲಿ ರಿಲೀಸ್ ಮಾಡಿ ಓದ ಪುಟ ಬಂದ ಪುಟ ಅನ್ನುವಂತ ನಿಟ್ಟಿನಲ್ಲಿ ಆ ಒಂದು ಸಿನಿಮಾವನ್ನ ರಿಲೀಸ್ ಮಾಡಿದ್ದಾರೆ. ನಿಜಕ್ಕೂ ಕೂಡ ಕನ್ನಡಿಗರೆಲ್ಲರಿಗೂ ಕೂಡ ನೋವಿನವಾದಂತ ವಿಚಾರ ಅದು. ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಇಷ್ಟು ಕೆಟ್ಟದಾಗಿದೆಯಾ? ಕನ್ನಡದ ಕಲಾವಿದರಲ್ಲಿ ಈ ರೀತಿಯಾದಂತ ವೈಮನಸ್ಸಿದೆಯಾ? ಒಂದು ಸಿನಿಮಾ, ಇಂಥ ನಟರಿರುವಂತ ಒಂದು ಸಿನಿಮಾವನ್ನ ರಕ್ಷಣೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ನಿಜಕ್ಕೂ ಕೂಡ ನೋವಿನ ಸಂಗತಿ. ಸೊ ಈ ರೀತಿಯಾದಂತಹ ನಟರನ್ನ ನಾವು ಮತ್ತೆ ತೆರೆ ಮೇಲೆ ನೋಡೋದಕ್ಕಾಗಲ್ಲ. ನಾವು ಮತ್ತೆ ಆದಿತ್ಯ ಅವ್ರು ಇರ್ಬೋದು, ಉಪೇಂದ್ರ ಅವ್ರು ಇರ್ಬೋದು, ಶಿವಣ್ಣ ಅವ್ರು ಇರ್ಬೋದು, ದರ್ಶನ್ ಅವ್ರು ಇರ್ಬೋದು, ಇವ್ರನ್ನ ಮತ್ತೆ ನಾವು ಒಗ್ಗಟ್ಟು ಒಂದು ಸಿನಿಮಾವನ್ನು ಮಾಡ್ಬೋದು. ಮುಂದಿನ ಇದೇ ತರ ಇರಲ್ಲ, ಕಾಲ ಮಾಡ್ಬೋದು ಖಂಡಿತವಾಗ್ಲು. ಆದರೆ ಪುನೀತ್ ರಾಜ್ಕುಮಾರ್ ಅವ್ರು ಇರ್ಬೋದು, ವಿಷ್ಣುವರ್ಧನ್ ಅವ್ರು ಇರ್ಬೋದು, ಅಂಬರೀಷ್ ಅವರು ಇರ್ಬೋದು, ಇವರನ್ನ ಮತ್ತೆ ನಾವು ನಟನೆ ಮಾಡಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ಇಂತಹ ಒಂದು ಸಿನಿಮಾವನ್ನ ಜನರಿಗೆ ತಲುಪಿಸುವಲ್ಲಿ ಕನ್ನಡ ಚಿತ್ರರಂಗ, ಕನ್ನಡದ ನಿರ್ಮಾಪಕರು, ಕನ್ನಡದ ನಿರ್ದೇಶಕರು ಖಂಡಿತವಾಗ್ಲೂ ಸೋತಿದ್ದಾರೆ. ಇದು ನಿಜಕ್ಕೂ ಕೂಡ ಏನನ್ಬೇಕು ಗೊತ್ತಿಲ್ಲ. ಏನಂದ್ರೂ ಕೂಡ ತಪ್ಪಾಗುತ್ತೆ, ಚಿಕ್ಕ ಪದ ಆಗ್ಬಿಡುತ್ತೆ ಅನ್ಸುತ್ತೆ. ಈ ಒಂದು ಸಿನಿಮಾನ ಗೆಲ್ಲಿಸಬೇಕಾದಂತ ಜವಾಬ್ದಾರಿ ಅವ್ರಿಗಿತ್ತು. ಆದ್ರೆ ಆ ಒಂದು ಸಿನಿಮಾದ ಜನರಿಗೆ ತಲುಪಿಸುವಂತ ಜವಾಬ್ದಾರಿಯನ್ನ ಇಡೀ ಚಿತ್ರರಂಗ ಮರೆತಿದೆ. ನಿಜಕ್ಕೂ ಕೂಡ ಇದು ಕನ್ನಡ ಚಿತ್ರರಂಗದ ಒಂದು ದುರಂತ ಅಂದ್ರೆ ತಪ್ಪಲ್ಲ. ಇದು ನಮ್ಮ ಇವತ್ತಿನ ಡಿಜಿಟಲ್ ಕಂಟೆಂಟ್ ಆಗಿತ್ತು. ನಾಳೆ ಕೂಡ ಇದೇ ರೀತಿಯಾದಂತಹ ಒಂದು ವಿಶೇಷವಾದಂತಹ ವಿಚಾರದೊಂದಿಗೆ ನಾವು ಡಿಜಿಟಲ್ ಆಗಿ ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.